ನೋಡಿ, ಈಗ ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿದ್ದರು, ರಾಜ್ಯದ ಪಕ್ಷದ ಅಧ್ಯಕ್ಷರಾಗಿದ್ದರು. ಇದುವರೆಗೂ ಸಾಂಪ್ರದಾಯಿಕವಾಗಿ ರಾಜ್ಯದ ಅಧ್ಯಕ್ಷರು ಏನಾಗಿದ್ದರೋ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಕೊಂಡು ಬಂದಿರೋದು ಸಹಜ. ಅದರೊಳಗೆ ಪರಮೇಶ್ವರ್ ಹೊರತುಪಡಿಸಿ ಆ ಸಂದರ್ಭದಲ್ಲಿ ಕೊರಟಗೆರೆನಲ್ಲಿ ಅವರು ಸೋತರು ಅನ್ನೋ ಒಂದು ಕಾರಣ ಇಟ್ಕೊಂಡು, ಅದು ಬಿಟ್ಟರೆ ಈ ಸಾರಿ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ ಡಿ ಕೆ ಶಿವಕುಮಾರ ಒಂದು ಶ್ರಮ, ಅವರ ಒಂದು ವ್ಯಕ್ತಿತ್ವ ಶ್ರಮ ಭಾಳ ಇದೆ. ಹಾಗೆಯೇ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅನಿವಾರ್ಯವಾಗಿ ಅವರು ಕಾಂಗ್ರೆಸ್ಗೆ ಬಂದಿದ್ದು. ಅವರು ಕಾಂಗ್ರೆಸ್ನ ಒಟ್ಟು ಕಾಂಗ್ರೆಸ್ನಿಗರಲ್ಲ, ಅನಿವಾರ್ಯವಾಗಿ ಬಂದರು. ಆದ್ರೂ ಅವರ ಇದನ್ನು ನೋಡಿ ಅವ್ರಿಗೆ ಒಂದು ಅವಧಿ ಕೊಟ್ಟಿದ್ದರು, ಅದನ್ನು ಪರಿಪೂರ್ಣವಾಗಿ ನೆರವೇರಿಸಿದರು. ಎರಡನೇ ಬಾರಿಗೆ ಮೊದಲನೇ ಹಂತದಲ್ಲೇ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದರೂ ಅಲ್ಲಿ ಹೈಕಮಾಂಡು ಇದು ಸಮಸ್ಯೆನ ಏನು ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ. ಆದರೆ 2.5 ವರ್ಷದ ನಂತರ ಕೊಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಕಡೆಯೂ ಒಪ್ತಿತ್ತು. 2.5 ವರ್ಷ ಆಯ್ತಾ ಬಂದಿದೆ. ಇವಾಗ ಖಂಡಿತ ಡಿ ಕೆ ಶಿವಕುಮಾರ್ಗೆ ಕೊಡಲೇಬೇಕು.